ಹೆಸರೇ ಇಡ್ತೀವವ್ವ, ಹಾಲು ಕೊಡವ್ವ, ನೀ ಹಾಲು ಕೊಡವ್ವ, ಹಾಲು ಕೊಡವ್ವ, ಹಾಲು ಕೊಡವ್ವ, ನೀ ಹಾಲು ಕೊಡವ್ವ, ನಾವು ಕೂಸ ಹಿಂಡಿ ಜಾಸ್ತಿ ಹಾಕ್ತೀವಿ, ಹಾಲು ಕೊಡವ್ವ, ಕಾಲಿಂದ ಹೊಡಿಯಬೇಡವ್ವ, ನೀ ಕಾಲಿಂದ ಹೊಡಿಯಬೇಡವ್ವ. ಸಮಸ್ತ ನಾಡಿನ ಜನತೆಗೆ ಎಸ್ ಪಿ ಸೂರ್ಯಂ ಮಾಡುವ ನಮಸ್ಕಾರಗಳು. ಶುಭೋದಯ, ಶುಭ ದಿನ. ಹಾಗೂ ಎಸ್ ಪಿ ಸೂರ್ಯಂ ಲೈವ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಎಪಿಸೋಡು 10 ಮುಂದುವರಿಸೋಣ ಫ್ರೆಂಡ್ಸ್. ಎಪಿಸೋಡು 9ರಲ್ಲಿ ಹೇಳಿರೋ ಹಾಗೆ ನಾನು ಮಾಡ್ತಿರೋ ಕೆಲಸದ ಜಾಗದಲ್ಲಿ ಹಲವಾರು ಬೇರೆ ಬೇರೆ ವಿಷಯಗಳ ಬಗ್ಗೆ ನಾನು ತಿಳ್ಕೊಳ್ಳೋಕ್ಕೆ ಅನುಕೂಲಗಳಾಗ್ತವೆ. ಹಾಗಾಗಿ ಅವುಗಳ ಬಗ್ಗೆ ಎಲ್ಲ ನಾನು ಗಮನ ಹರಿಸಿ ಅವುಗಳೆಲ್ಲ ಕೆಲವೊಂದಾಗಿ ಅದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕ್ತೀನಿ ಫ್ರೆಂಡ್ಸ್. ಅಲ್ಲಿ ನಮ್ಮ ಲ್ಯಾಂಡ್ಸ್ಕೇಪಿಂಗಲ್ಲಿ ಮತ್ತು ಬೇರೆ ನೋಡಿ ಅಲೋ ಬ್ಲಾಕ್ ಅಂತೆ, ಹಸು ಮೇಯಿಸೋದಂತೆ, ಆಮೇಲೆ ವೆಜಿಟೇಬಲ್ ಗ್ರೋ ಅಂತೆ, ಈ ಥರ ಎಲ್ಲ 1 by 1 ಕೋಳಿ ಸಾಕಾಣಿಕೆ ಅಂತೆ, ಈ ಥರ ಎಲ್ಲ 1 by 1 ಕಲ್ತ್ಕೊಂಡು ಹೋಗ್ತಾ ಇರ್ತೀನಿ ಫ್ರೆಂಡ್ಸ್. ಯಾಕೆಂತಂದರೆ ನಾನು ಅದು ಮಾಡ್ತೀನಿ ಇದು ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ. ಯಾವುದೇ ಕಷ್ಟ ಬಂದರೂ ನಾನು ಮಾಡಲೇಬೇಕು ನನ್ನ ಫ್ಯಾಮ್ಲಿಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿರ್ತೀನಿ ಫ್ರೆಂಡ್ಸ್. ಆಮೇಲೆ ಎಪಿಸೋಡ್ 9ರ ಕೊನೆಯದರಲ್ಲಿ ಹೇಳಿರೋ ಹಾಗೆ ನನಗೆ ಏನು ದೊಡ್ಡ ಚಾಲೆಂಜ್ ಎದುರಾಗತ್ತಂತಂದರೆ, ಅಲ್ಲಿ ಪೂರ್ತಿ ದಿನ ನಾನು ಅಲ್ಲಿ ಕೊಟ್ಟಿರೋ ಸೈಟಲ್ಲಿ ಕೆಲಸ ಮಾಡಬೇಕಾಗತ್ತೆ. ಆಮೇಲೆ ಬೆಳಗ್ಗೆ ಒಂದು ಸತಿ, ಆಮೇಲೆ ಸಾಯಂಕಾಲ ಒಂದು ಸತಿ, 2 ಸತಿ ಹಾಲು ಕೊಡೋದಿರುತ್ತೆ ಫ್ರೆಂಡ್ಸ್. ಹಾಗಾಗಿ ನನಗೆ ಓಡಾಡಲಿಕ್ಕೆ ಏನಂತಂದರೆ, ನನ್ನ ಅಡ್ರೆಸ್ ಏನು ಹೇಳೋದಲ್ಲ, ಕಾಡಗ್ರರ ಯರಪನಹಳ್ಳಿಯಿಂದ ಅದು ಅವ್ರ ಮನೆ ಇರೋದು ಹೆಣ್ಣೂರು ಕ್ರಾಸ್ ಹತ್ರ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಬೆಳಿಗ್ಗೆ ಒಂದು 7:30 ಹಿಂಗೆ ಅಲ್ಲಿ ಬಂದರೆ ಮತ್ತೆ ನಾನು ವಾಪಸ್ ಬರಲಿಕ್ಕೆ 10:30 11 ಗಂಟೆ ಆಗಿಬಿಡುತ್ತೆ. ಆಮೇಲೆ ಪುನಃ 10:30 11 ಗಂಟೆ ಆದರೆ ಅಲ್ಲೇನೆಲ್ಲ ಕೆಲಸಗಳಿದ್ದಾವೆ ಅದನ್ನ ನೋಡಿಕೊಂಡು, ಆಮೇಲೆ ಮತ್ತೆ ಸಾಯಂಕಾಲ ನಾನು 5 ಗಂಟೆ 5:30 ಹಿಂಗೆ ಮತ್ತೆ ಪುನಃ ಅಲ್ಲಿಂದ ಹಾಲು ತಗೊಬಂದು ಮತ್ತೆ ಅಲ್ಲಿ ಕೊಡೋದು, ಅವ್ರ ಮನೆಗೆ ಕೊಡೋದಾಗಿರುತ್ತೆ. ಹಾಲು ಮತ್ತು ತರಕಾರಿಗಳು ಏನು ಬೆಳೆದಿರ್ತೀನೋ ಆರ್ಗಾನಿಕ್ಕಾಗಿ ಅದನ್ನು ಕೊಡೋದಾಗಿರುತ್ತೆ. ಅದಕ್ಕೆ ನನಗೆ ಅದು ತುಂಬ ದೊಡ್ಡ ಚಾಲೆಂಜ್ ಆಗುತ್ತೆ ಫ್ರೆಂಡ್ಸ್. ಕಂಪ್ನಿ ಮಾಲೀಕರನ್ನ ಕೇಳ್ತೀನಿ, ಆಯಿತು ನೋಡೋಣ ನೆಕ್ಸ್ಟ್ ತಿಂಗಳು ಅಂತಾರೆ. ಹಾಗೆ 2-3 ತಿಂಗಳು ಕಳೀತತೆ. ಅದಕ್ಕೆ ಅವರೇನು ನನಗೆ ರೆಸ್ಪಾನ್ಸ್ ಮಾಡಲ್ಲ. ಯಾಕೆಂತಂದರೆ ನೋಡಿ, ಅಲ್ಲಿ ಪೂರ್ತಿ ದಿನ ಕೆಲಸ ಮಾಡಬೇಕು, ಅವೆಲ್ಲ ಜವಾಬ್ದಾರಿಗಳು ನೋಡ್ಕೋಬೇಕು. ಆಮೇಲೆ 2 ಸತಿ ಓಡಾಟ ಫ್ರೆಂಡ್ಸ್, 2 ಸತಿ ಓಡಾಟ. ಅದರಿಂದ ನನಗೆ ದೊಡ್ಡ ಚಾಲೆಂಜ್ ಆಗುತ್ತದು. ಹಾಗಾಗಿ ಅವರಿಗೆ ಕನ್ವಿನ್ಸ್ ಮಾಡ್ತೀನಿ, ನೋಡೋಣ ಅಂತ ಹೇಳ್ಬಿಟ್ಟು 3 ತಿಂಗಳು ಹಂಗೆ ಮುಂದೆ ಇದು ಮಾಡ್ತಾಯಿರ್ತಾರೆ. ಆಮೇಲೆ ನನಗೆ ತುಂಬ ಕಷ್ಟ ಆಗಿಬಿಡುತ್ತೆ ಫ್ರೆಂಡ್ಸ್. ಯಾಕೆಂತಂದರೆ ಅಲ್ಲಿ ಕರೆಕ್ಟ್ ಹೋಗಲಿಕ್ಕೆ ಬರಲಿಕ್ಕೆ ಟೈಮ್ ಸರಿಯಾಗಿ ಬಸ್ಸುಗಳಿಲ್ಲ. ಹಾಗಾಗಿ ನಾನು ಗಾಡಿಗಳಾಗಿರಲಿ, ದೊಡ್ಡ 10 ವೀಲರ್ ಗಾಡಿಗಳಾಗಿರಲಿ, ಅಲ್ಲೇನು ಫ್ಯಾಕ್ಟ್ರಿ ಇದೆ ನಮ್ಮ ಸೈಟ್ ಪಕ್ಕದಲ್ಲಿ ಅಂತ ಹೇಳಿದೆ, ಅದು ಎಮ್ಸ್ಯಾಂಡ್ ಮಾಡತಕ್ಕಂಥದ್ದು. ಆ ಕಡೆ ಗಾಡಿಗಳು ಬರೋ ಗಾಡಿಗೆ ಹತ್ಕೊಂಬರ್ತಿದೆ. ಆಮೇಲೆ ಟ್ಯಾಕ್ಟ್ರಿಗಳಂತೆ, ಆಮೇಲೆ ಕೆಲವೊಬ್ಬರು ಡ್ರಾಪ್ ಮಾಡೋರು, ಕೆಲವೊಂದು ಸತಿ ಯಾವುದೂ ಸಿಗದಿರುವಾಗ JCBಗಳು ಅಂತೆ ಓಡಾಡುವ. ಅದು ಕೂಡ ನಾನು ನೋಡಿಬಿಟ್ಟು ನಡ್ಕೊಂಡು ಬರ್ತಾಯಿದ್ರೆ ಅವರು ನಿಂದಿರಿಸ್ಬಿಟ್ಟು JCBಯಲ್ಲಿ ಕೂಡ ಹತ್ಕೊಂಡು ಬಂದುಬಿಡ್ತಾಯಿದೆ. ಹಾಗಾಗಿ ಅದು ತುಂಬ ನನಗೆ ತೊಂದರೆ ಆಯಿತು ಫ್ರೆಂಡ್ಸ್. ಹಾಗಾಗಿ ಒಂದು 3 ತಿಂಗಳು ಹಾಗೆ ಅವರು ಕೇಳಿದ್ರೂ ಓಕೆ ನೋಡೋಣ ಅಂತ ಹೇಳ್ತಾರೆ. ಅದು ಏನು ಯೋಚನೆ ಮಾಡ್ತಾರೆ ಹೇಗೋ ನೋಡಿ. ನಾವು ಎಷ್ಟೆಲ್ಲ ಕಾಳಜಿ ಮಾಡಿ 1 by 1 ಜವಾಬ್ದಾರಿಗಳು ತಗೊಂಡ್ರೂ ಕೂಡ ಅವರು ನಮಗೆ ಓಡಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಲ್ಲ. ಅದು ನನಗೆ ತುಂಬ ಬೇಸರ ಆಗುತ್ತೆ. ಹಾಗಾಗಿ ಆ ಬೇಸರನ ನಾನು ವ್ಯಕ್ತಪಡಿಸಲ್ಲ, ಅವರಿಗೆ ಹೇಳೋಕ್ಕೂ ಹೋಗಲ್ಲ.
ಯಾಕೆಂತಂದರೆ ನನಗೆ ತೊಂದರೆ ಇದೆ. ನನ್ನ ಮನೆ ಕಡೆ ಫ್ಯಾಮ್ಲಿನ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ನಾನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ಆದರೆ ಹೇಳ್ತಾ ಇರ್ತೀನಿ, ಸರ್ ನೋಡಿ ಹೆಲ್ಪ್ ಮಾಡಿ, ಹಿಂಗೆ ಬರಲಿಕ್ಕೆ ತೊಂದರೆ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅವ್ರು ಏನು ಅವ್ರ ತಲೆಯಲ್ಲಿ ಏನು ಯೋಚನೆಗಳಿರ್ತವೆ ಅಂತೇಳ್ಬಿಟ್ಟುನೇ ನನಗೆ ಆ ಟೈಮಲ್ಲಿ ಗೊತ್ತಾಗಿರಲ್ಲ. ಹಾಗಾಗಿ ಒಂದು 3 ತಿಂಗಳಾದಮೇಲೆ ನಾನೇ ಒಂದು ಬೈಕ್ ತೊಗೋಬೇಕಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ತೀನಿ ಫ್ರೆಂಡ್ಸ್. ಅದಾಗಿ ಬೈಕ್ ಹುಡುಕಾಟ ಶುರು ಮಾಡ್ತೀನಿ ನಾನು. 2015 ಫ್ರೆಂಡ್ಸ್, 2015, 2016ರಲ್ಲಿ ನಾನು ಬೈಕ್ ಬೇಕು ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಶುರು ಮಾಡ್ತೀನಿ. ಆಮೇಲೆ ನಾನೇನು ಮೊದಲು ಬೆಂಗಳೂರಿಗೆ ಬಂದಿರ್ತೀನಿ, ಆ ಸಂಸ್ಥೆಗೆ ಹೋಗ್ತೀನಿ. ಅಲ್ಲಿ ನಾನು ವಿಚಾರಣೆ ಮಾಡುವಾಗ ಆವಾಗ ನನಗೆ ಹೊಸ ಬೈಕ್ ತೊಗೋಬೇಕಂತಂದರೆ ನನಗೆ ಆಗಲ್ಲ ಫ್ರೆಂಡ್ಸ್, ತುಂಬ ಕಷ್ಟ ಆಗಿರುತ್ತೆ. ಅದಾಗಿ ನೋಡೋಣ ಸೆಕೆಂಡ್ಸಲ್ಲಿ ಯಾವುದಾದ್ರು ಅಂತಂತೇಳ್ಬಿಟ್ಟು ನೋಡ್ತೀನಿ. ಆವಾಗ ಆ ಸಂಸ್ಥೆಯಲ್ಲಿ ನನಗೆ ಒಬ್ಬರು ಸರ್ ಸಿಗ್ತಾರೆ. ಅವ್ರಿಗೆ ನನ್ನ ಬಗ್ಗೆ ಎಲ್ಲ ಮಾಹಿತಿ ಹೇಳ್ತೀನಿ. ಈ ಥರ ಇಲ್ಲೇ ಟ್ರೈನಿಂಗ್ ಮಾಡ್ಕೊಂಡು ಹೋಗಿರೋದು. ಹಾಗಾಗಿ ನನಗೆ ಬೈಕ್ ಬೇಕಾಗಿದೆ. ಅಲ್ಲಿಂದ ನನ್ನ ಕೆಲಸದ ಜಾಗದಲ್ಲಿ ಬರಲಿಕ್ಕೆ ತೊಂದರೆ ಆಗ್ತಿದೆ. ದಿನಾಲಿ ಒಂದು 2 ಕಿಲೋಮೀಟ್ರ್ ಇಲ್ಲ 3 ಕಿಲೋಮೀಟ್ರ್ ನಾನು ಓಡಾಡಲೇಬೇಕು. ಅದು ಒಂದು ಬೆಳಗ್ಗೆ ಹೊತ್ತಾದರೂ ಪರವಾಗಿಲ್ಲ, ಇಲ್ಲ ಸಾಯಂಕಾಲ ಹೊತ್ತಾದರೂ. ಆದರೆ ಅಲ್ಲಿ ಕೆಲಸನೂ ನೋಡ್ಕೋಬೇಕು ಮತ್ತು ಬೆಳಗ್ಗೆನೂ ಓಡಾಡಬೇಕು, ಸಾಯಂಕಾಲನೂ ಓಡಾಡಬೇಕು. ಆ ಥರ ಕೆಲಸ ಇದೆ. ಅದರಿಂದ ನನಗೆ ಸಮಸ್ಯೆ ಆಗ್ತಿದೆ ಅಂತೇಳ್ಬಿಟ್ಟು ಹೇಳಿ ನಾನು ಒಬ್ರಿಗೆ ಹೇಳುವಾಗ ಅವರು 2004 ಮಾಡಲು. ಅವರು ನಾನು ಎಲ್ಲ ಈ ವಿಷಯಗಳು ನಾನು ಮಾಡ್ತಿರೋ ಕೆಲಸ ಮತ್ತು ನನಗೆ ಅಲ್ಲಿ ಕೊಡ್ತಿರೋ ಸಂಬಳ, ಆಮೇಲೆ ನನ್ನ ಬಗ್ಗೆ ಅವರಿಗೆ ವಿವರಣೆ ಮಾಡಿರ್ತೀನಿ. ಈ ಥರ ಇಲ್ಲಿಂದ ಟ್ರೈನಿಂಗ್ ಮಾಡಿ ಅಲ್ಲಿ ಕೆಲಸ ಮಾಡಿರ್ತೀನಿ ಅಂತೇಳ್ಬಿಟ್ಟು ಹೇಳುವಾಗ ಅವರು ನನಗೆ ತುಂಬ ಅಂದರೆ ತುಂಬ ದೊಡ್ಡ ಸಹಾಯ ಮಾಡ್ತಾರೆ ಫ್ರೆಂಡ್ಸ್. ಅವರು ಹೊಸದು ಗಾಡಿ ತೊಗೋಬೇಕಂತ ಹೇಳ್ತಿರ್ತಾರೆ. ಹಾಗಾಗಿ ನನಗೆ ಅವ್ರ ಹತ್ರ ಇರೋ ಗಾಡಿನ ನನಗೆ ಅವರು ಜಾಸ್ತಿ ಅಮೌಂಟ್ ಏನು ತೊಗೊಂಡಿರಲ್ಲ. ಹಾಗಾಗಿ ಅವರು ನನ್ನ ಕಡೆಯಿಂದ 20,000ವನ್ನು ತಗೊಂಡು ಅವರು ನನಗೆ ಗಾಡಿ ಕೊಡ್ತಾರೆ ಫ್ರೆಂಡ್ಸ್. 2004 ಮಾಡಲು, 2015ರಲ್ಲಿ. ಅದಾಗಿ ನನಗೆ ಅಂದರೆ ಫ್ರೆಂಡ್ಸ್, ಏನಾದರೂ ಮಾಡಿ ನಾನು ಕೆಲಸ ಮಾಡಬೇಕು ನಮ್ಮ ಫ್ಯಾಮಿಲಿಗೋಸ್ಕರ ಅಂತ ಹೇಳ್ಬಿಟ್ಟು ಅದು ಅಷ್ಟೇ ನನ್ನ ತಲೆಯಲ್ಲಿ ಇರುತ್ತೆ ಫ್ರೆಂಡ್ಸ್. ಅದಾಗಿ ನಾನು ಗಾಡಿ ತೊಗೊಳ್ಳೋಕ್ಕೆ ಧೈರ್ಯ ಮಾಡ್ತೀನಿ. ಆಮೇಲೆ ಆ ಸಂಸ್ಥೆಯಲ್ಲಿ ಅವ್ರೇನು ಬೈಕ್ ನನಗೆ ಸೇಲ್ ಮಾಡ್ತಾರಲ್ಲ, ಅದೇ ಸಂಸ್ಥೆಯವರು ಅಲ್ಲಿ ನಮ್ಮದು ಬೈಕ್ ಆಲ್ಟ್ರೇಷನ್ ಮಾಡೋರು ಇರ್ತಾರೆ, 2 ವೀಲರು. ಅವ್ರ ಕಡೆ ನಾನು ಸಹಾಯ ತಗೊಂಡು, ನನಗೆ ಡ್ರೈವಿಂಗ್ ಬರಲ್ಲಲ್ಲ, ಅದು ಫಸ್ಟ್ ಟೈಮು. ಹಾಗಾಗಿ ಅಲ್ಲಿರೋರು ಒಬ್ಬರು ಬ್ರದರ್ನ ಕೇಳ್ತೀನಿ, ಈ ಥರ ನನಗೆ ಟ್ರೈನಿಂಗು ಇಲ್ಲ, ದಯವಿಟ್ಟು ನನಗೆ ಈಗ ಇದು ಬೈಕ್ ತೊಗೊಳ್ತಾ ಇದ್ದೀನಿ, ನನಗೆ ಡ್ರೈವಿಂಗ್ ಕಲಿಸ್ಕೊಡಿ ಅಂತೇಳ್ಬಿಟ್ಟು ಕೇಳ್ತೀನಿ. ಆವಾಗ ಏನು ಮಾಡ್ತಾರೆ, ಅದು ಆ ಗಾಡಿ ತೊಗೋಬೇಕಂತ ಹೇಳ್ಬಿಟ್ಟು ಚರ್ಚೆ ಮಾಡಿಬಿಟ್ಟು ನನ್ನ ಹತ್ರ ಒಂದೇ ಸತಿ ದುಡ್ಡಿರಲ್ಲ ಫ್ರೆಂಡ್ಸ್. ಹಾಗಾಗಿ ಅವ್ರಿಗೆ ನಾನು 1 ತಿಂಗಳು ಟೈಮ್ ಕೇಳ್ತೀನಿ. ಫಸ್ಟು ಒಂದು 5,000 ರೂಪಾಯಿ ನಾನು ಅವರಿಗೆ ಅಡ್ವಾನ್ಸ್ ಆಗಿ ಕೊಡ್ತೀನಿ. ಆಮೇಲೆ ಮುಂದಿನ ತಿಂಗಳು ನನಗೆ ಪೇಮೆಂಟ್ ಆದಾಗ ನಾನು ಬ್ಯಾಲೆನ್ಸ್ ಹಣವನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿರ್ತೀನಿ. ಹಾಗಾಗಿ ಅವರು ಓಕೆ ಅಂತ ಒಪ್ಕೊಂಡು 5,000 ರೂಪಾಯಿ ಅಡ್ವಾನ್ಸ್ ಆಗಿ ತೊಗೊಂಡಿರ್ತಾರೆ. ಅಷ್ಟುವರೆಗೆ ಮತ್ತೆ ಪುನಃ ನಂದು ಆ್ಯಸ್ ಇಟ್ ಈಸ್ ಅದೇ ಕೆಲಸ ನಡೀತಾ ಇರುತ್ತೆ ಫ್ರೆಂಡ್ಸ್. ಈ ವೆಜಿಟೇಬಲ್ ಗ್ರೋಯಿಂಗ್ದು ಕಂಟಿನ್ಯೂ ಆಗುತ್ತೆ, ಅಲೋ ಬ್ಲಾಕು ಕಂಟಿನ್ಯೂ ಆಗುತ್ತೆ. ಆಮೇಲೆ ಆ ಕೋಳಿಗಳು ನೋಡ್ಕೊಳ್ಳೋದು, ಮೀನುಗಳು ಸಾಕೋದು, ಹಸು ಹಿಂಡಿಗೂ ಸಾಕೋದು, ಹಸು ಮೇಯಿಸೋದು ಫ್ರೆಂಡ್ಸ್. ಇದೆಲ್ಲ ಕೆಲಸಗಳು ಫ್ರೆಂಡ್ಸ್ ಹಂಗೆ ಮುಂದುವರಿತಾ ಇರ್ತೀನಿ. ಆಮೇಲೆ 1 ತಿಂಗಳು ಆಗುತ್ತೆ. ಆಮೇಲೆ ನಾನು ಬೈಕಿಗೆ ಹೋಗಿಬಿಟ್ಟು ಅವರಿಗೆ ಮತ್ತೆ ನನ್ನ ಸ್ಯಾಲ್ರಿ ಆದಮೇಲೆ ಅವರಿಗೆ ಬ್ಯಾಲೆನ್ಸ್ ಹಣವನ್ನು ಕೊಟ್ಟು, ಆಮೇಲೆ ನನಗೆ ಅದು ಬೈಕ್ ಡ್ರೈವಿಂಗ್ ಬರಲ್ಲ, ಫಸ್ಟ್ ಟೈಮ್ ಅಲ್ವಾ. ಹಾಗಾಗಿ ಅಲ್ಲಿರೋ ನನ್ನ ಬೈಕ್ ಆಲ್ಟ್ರೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ 2 ವೀಲರು, ಆ ಬ್ರದರಿಗೆ ಕರ್ಕೊಂಬರ್ತೀನಿ ರಿಕ್ವೆಸ್ಟ್ ಮಾಡಿಬಿಟ್ಟು. ಅವರು ಬೈಕ್ ತಗೊಂಡು ಅವ್ರ ಜೊತೆಗೆ ನಾನು ಬಂದು ನಮ್ಮ ಸೈಟಿಗೆ ಬರ್ತಾರೆ. ನಮ್ಮ ಸೈಟಿಗೆ ಬಂದುಬಿಟ್ಟು
ಅವತ್ತಿನ ದಿನ ಅವರು ಬೈಕಲ್ಲಿ ನಮ್ಮ ಸೈಟಲ್ಲಿ ಬಿಡ್ತಾರೆ. ಆಮೇಲೆ ಅವ್ರಿಗೆ ಕೇಳ್ತೀನಿ ಯಾವ ಟೈಮಲ್ಲಿ ನೀವು ಬರೋಕ್ಕಾಗತ್ತೆ ಅಂತಂದರೆ, ಅವರು ಅಲ್ಲಿ ವರ್ಕ್ ಮಾಡ್ತಿರ್ತಾರೆ. ಅವ್ರು ಹೇಳ್ತಾರೆ, "ನಾನು ವೀಕ್ಲಿ ಆಫ್ ಇರೋ ದಿನ ನಾನು ಬರ್ತೀನಿ" ಅಂತೇಳ್ಬಿಟ್ಟು ಹೇಳ್ತಾರೆ. ಅದಾಗಿ ನಾನು ಅಲ್ಲಿ ಬೈಕು ನಾನೇನು ಡ್ರೈವಿಂಗ್ ಮಾಡಲ್ಲ. ನನಗೆ ಅದ್ರ ಬಗ್ಗೆ ಏನು ಮಾಹಿತಿನೇ ಇರಲ್ಲ, ಹೆಂಗೆ ಓಡಿಸ್ಬೇಕು ಯಾವ ಥರ ಅಂತೇಳ್ಬಿಟ್ಟು. ಅದಾಗಿ ನಾನು ಬೈಕನ್ನು ಒಂದು ಜಾಗದಲ್ಲಿ ನಿಲ್ಲಿಸ್ಬಿಟ್ಟಿರ್ತೀನಿ. ಅವರು ಅವ್ರದ್ದು ವೀಕ್ಲಿ ಆಫ್ ದಿನ ಒಂದು 4-5 ದಿನ ಬಿಟ್ಟು ಬರ್ತಾರೆ. ಅವ್ರದ್ದು ವೀಕ್ಲಿ ಆಫ್ ಯಾವಾಗಿರುತ್ತೆ ಆ ದಿನ ಬರ್ತಾರೆ. ಆವಾಗ ಶನಿವಾರ ಬರ್ತಾರೆ ಫ್ರೆಂಡ್ಸ್ ಅವರು. ವೀಕ್ಲಿ ಆಫ್ ಶನಿವಾರ ಇರುತ್ತೆ. ಆವಾಗ ಶನಿವಾರ ಬಂದ್ಬಿಟ್ಟು ಬೈಕ್ನ ಕಲಿಸೋದು ಹೇಳ್ಕೊಡ್ತಾರೆ. ಅದು ಮತ್ತು ನಾನು ಬೈಕ್ ಓಡಿಸೋದಾದ್ರೆ ಅಂದರೆ ನಾನು ಲೇಔಟ್ ಏನು ಹೇಳೋದಲ್ಲ, ನಮಗೆ ಇರೋ ಸೈಟ್ ಏರಿಯಾ ಮುಂದ್ಗಡೆ ಎಲ್ಲ ಅದು ಪೂರ್ತಿ ಲೇಔಟ್ ಅದು. ಅದಾಗಿ ಅಲ್ಲಿ ಯಾವುದು ಗಾಡಿಗಳು ತುಂಬ ಓಡಾಡ್ತಿರಲ್ಲ. ಅದಾಗಿ ಅಲ್ಲಿ ನಾನು ಆ ಬ್ರದರ್ ವೀಕ್ ಆಫ್ ದಿನ ಬಂದು ನನಗೆ ಬೈಕ್ ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಅವರು ಒಂದು 3 ವಾರ ಬರ್ತಾರೆ. ಅಂದರೆ ವಾರಕ್ಕೊಂದ್ಸತಿ ಆ ಥರ ಒಂದು 3 ವಾರ ಬಂದ್ಬಿಟ್ಟು ಅವರು ನನಗೆ ಬೈಕ್ ರೈಡಿಂಗ್ ಮಾಡೋದು ಹೇಳ್ಕೊಡ್ತಾರೆ. ನನ್ನ ಬೈಕಿಗೆ 2 ವೀಲರ್ ಆಲ್ಟ್ರೇಷನ್ ಮಾಡಿರ್ತಾರೆ, ಆ ಥರ ಬೈಕು. ಅದಾಗಿ ಒಂದು 3 ಕ್ಲಾಸು ಅವ್ರ ಜೊತೆ ಅದು ಕಲ್ತ್ಕೊಂಡು ಬೈಕ್ ಹೇಗೆ ರೆಡಿ ಮಾಡೋದು, ರೈಟು ಲೆಫ್ಟು ಸಿಗ್ನಲ್ಗಳು ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಆಮೇಲೆ ಯಾವುದೇ ಕಾರಣಕ್ಕೂ ಸಿಟಿ ಒಳಗಡೆ ಹೋಗ್ಬೇಕಂತಂದರೆ ಹೆಲ್ಮೆಟು ಇರಬೇಕು. ಮತ್ತು ಆ ಬೈಕ್ದು ಏನೋ ಡಾಕ್ಯುಮೆಂಟ್ಸ್ ಇರುತ್ತೆ, ಆ ಡಾಕ್ಯುಮೆಂಟ್ಸ್ ಗಾಡಿಯಲ್ಲಿ ಇರಬೇಕು. ಆಮೇಲೆ ಅವರೇ ನನಗೆ ಬೈಕ್ ಕೊಟ್ಟಿರ್ತಾರೆ. ಅವರು ನನ್ನ ಹೆಸ್ರ ಮೇಲೆ ರಿಜಿಸ್ಟರ್ ಮಾಡೋದು ಅದ್ರದ್ದೇನಿದೆ ಪ್ರೊಸೆಸ್ ಎಲ್ಲ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಹಾಗಾಗಿ ಆವಾಗ ನಾನು ಅಲ್ಲೇ ಸೈಟಲ್ಲಿದ್ದು ಬೈಕನ್ನು ಕಲ್ತ್ಕೊಳ್ಳೋಕ್ಕೆ ತಗೊಳ್ತೀವಿ. ಒಂದು 3 ವಾರ ತಗೊಳುತ್ತೆ ಫ್ರೆಂಡ್ಸ್ ಬೈಕ್ ಕಲೀಲಿಕ್ಕೆ. ಆದಮೇಲೆ ಬೈಕ್ ಕಲ್ತ್ಬಿಟ್ಟು ನಾನು ಮೇನ್ ರೀಸನ್ನೇ ನನಗೆ ಅಲ್ಲಿಂದ ಓಡಾಡಲಿಕ್ಕೆ ಏನು ಹಾಲಿಗಂತ ಹೇಳ್ಬಿಟ್ಟು ಹೇಳ್ತಿದ್ದೀನಿ ಫ್ರೆಂಡ್ಸ್. ಹಾಲು ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮ್ ನಾನು ಅಲ್ಲಿ ಅವ್ರಿಗೆ ಕೊಡಬೇಕಾಗಿರುತ್ತೆ. ಅದ್ರಗೋಸ್ಕರನೇ ನಾನು ಬೈಕ್ ತಗೊಂಡು ಆಮೇಲೆ ನಾನು ಅವ್ರ ಮನೆಗೆ ಬೈಕ್ ಮೇಲೆಯೇ ಹೋಗೋದು. ಫಸ್ಟ್ ಟೈಮು ನನಗೆ ಸಿಟಿಯಲ್ಲಿ ಹೋಗುವಾಗ ಸ್ವಲ್ಪ ಭಯ ಆಗುತ್ತೆ ಫ್ರೆಂಡ್ಸ್. ಅದಾಗಿ ಸೈಡಲ್ಲಿ ಆದಷ್ಟು ಲೆಫ್ಟ್ ಸೈಡಲ್ಲಿ ಹೋಗುವಾಗ ಆದಷ್ಟು ಲೆಫ್ಟ್ ಸೈಡಲ್ಲೇ ಹೋಗಿ ಬರೋತಕ್ಕಂತಾಗುತ್ತೆ. ಅಲ್ಲಿಂದ ನಮ್ಮ ಸೈಟಿಂದ ಮತ್ತು ಅವ್ರ ಮನೆಗೆ 10-12 ಕಿಲೋಮೀಟ್ರ್ ಇರುತ್ತೆ. ಅದಾಗಿ ನಿಧಾನವಾಗಿ ಹೋಗೋದು, ನಿಧಾನವಾಗಿ ಬರೋದು ಮಾಡ್ತಾ ನನಗೆ ಒಂದು ತಿಂಗಳೇ ಟೈಮ್ ಹಿಡಿತೈತೆ ಫ್ರೆಂಡ್ಸ್ ಪರ್ಫೆಕ್ಟಾಗಿ ಇದು ಮಾಡೋಕ್ಕೆ. ಆಮೇಲೆ ನಾನು ಮಾಮೂಲಾಗಿ ನಮ್ಮ ಕೆಲಸಗಳು ಅದೇ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಪ್ಲ್ಯಾಂಟ್ಸ್ ಎಲ್ಲ ಮೂವಿಂಗ್ ಔಟ್ವರ್ಡ್ ಆಗ್ತಾ ಇರುತ್ತೆ. ಮತ್ತು ಅಲ್ಲಿ ಪ್ಲ್ಯಾಂಟ್ ಪ್ರೊಡಕ್ಷನ್ನು ಮಾಡ್ತಾಯಿರ್ತೀವಿ. ಇವೆಲ್ಲ ಕೋಳಿ ಸಾಕಾಣಿಕೆ ಅಂತೆ. ಅವ್ರ ಮನೆಗೆ ಹಸುವಿನ ಹಾಲು, ಆಮೇಲೆ ತರಕಾರಿಗಳು, ಆಮೇಲೆ ಕೋಳಿ ಏನಾದರೂ ಅವ್ರಿಗೆ ಬೇಕು ಅಂತಂದರೆ ಕಟ್ ಮಾಡಿ ಕೊಡೋದು, ಈ ಥರದ್ದೆಲ್ಲ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ನಂದೇನು ಸಮಸ್ಯೆ ಅಂತಂದರೆ ಫ್ರೆಂಡ್ಸ್, ಈಗ ನಾನು ಅವರಿಗೆ ಬೈಕ್ ನನಗೆ ಓಡಾಡಲಿಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳ್ತೀನಿ. ಅದಕ್ಕೂ ಅವರು ವ್ಯವಸ್ಥೆ ಸ್ಪಂದಿಸಲ್ಲ. ಆಮೇಲೆ ಪೆಟ್ರೋಲಿಗೆ ಕೇಳ್ತೀನಿ ನಾನು, ಪೆಟ್ರೋಲ್ ಸರ್ ಈ ಥರ ಹಿಂಗೆ ಬೈಕ್ ತಗೊಂಡಿದ್ದೀನಿ, ಹಿಂಡಿ ಬೂಸ ತರಲಿಕ್ಕೂ ಉಪಯೋಗ ಆಗುತ್ತೆ. ಆಮೇಲೆ ಆಫೀಸಿಗೆ ಏನಾದರೂ ಮೀಟಿಂಗ್ ಇರ್ತದಂದರೆ ನಾವು ವಾರಕ್ಕೊಂದ್ಸತಿ ಅಲ್ಲಿ ಬರ್ತಾಯಿದ್ರಿ, ಆವಾಗನೂ ನನಗೆ ಉಪಯೋಗ ಆಗುತ್ತೆ. ಆಮೇಲೆ ಹಾಲು ತರಲಿಕ್ಕಂತೂ ದಿನನಿತ್ಯ ಬರಲೇಬೇಕಲ್ಲ ಫ್ರೆಂಡ್ಸ್. 1 ಟೈಮ್ ಅಲ್ಲ 2 ಟೈಮ್ ಬರ್ಬೇಕು ನಾನು. ಹಾಗಾಗಿ ನಾನು ಪೆಟ್ರೋಲಿಗೆ ಕನ್ವೀನಿಯನ್ಸ್ ಆಗಿ ಕೊಡಿ ಅಂತೇಳ್ಬಿಟ್ಟು ಕೇಳ್ತೀನಿ. ಸರಿ ಆಯ್ತಪ್ಪ, ಈ ಮುಂದಿನ ತಿಂಗಳು ಪೆಟ್ರೋಲ್ದು ಮಾತಾಡಿಸ್ತೀನಿ ಅಂತೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಸರಿ ಓಕೆ ಮಾಡಿಕೊಡ್ತಾರೆ ಅಂತೇಳ್ಬಿಟ್ಟು ನಾವು ನಮ್ಮ ಕೆಲಸಗಳೇನಿದೆ ಅದು ಮಾಡ್ಕೊಂಡಿರ್ತೀವಿ. ಆಮೇಲೆ ಅಲ್ಲಿ ಅಲೋ ಬ್ಲಾಕ್ ಫ್ಯಾಕ್ಟ್ರಿ ಅಂತ ಏನು ಹೇಳಿದ್ರೆ ಫ್ರೆಂಡ್ಸ್, ಅಲ್ಲೆಲ್ಲ ಡೇ ಟೈಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾಯಿದ್ರೆ ನೈಟಲ್ಲಿ ಬಂದ್ಬಿಟ್ಟು ಮೆಟೀರಿಯಲ್ ಎಲ್ಲ ಬರೋದು 9 ಗಂಟೆಗೆ ಬರೋದು. ಆಮೇಲೆ ಫ್ರೆಂಡ್ಸ್ ಡೇ ಟೈಮಲ್ಲಿ ಏನು ಮ್ಯಾನುಫ್ಯಾಕ್ಚರ್ಗಳಾದರೆ ನೈಟ್ ಟೈಮಲ್ಲಿ 7 ಗಂಟೆ 9, 12
ಆ ಥರ ಮೆಟೀರಿಯಲ್ ಬರ್ತವೆ. ಹಾಗಾಗಿ ಅವು ರಿಸೀವ್ ಮಾಡೋಕ್ಕೂ ನೈಟ್ ಟೈಮೆಲ್ಲ ಎದ್ದಬೇಕಾಗತ್ತೆ. ಈ ಥರ ಎಲ್ಲ ಕೆಲಸಗಳು ನನಗೆ ಅಂದರೆ ಕೆಲಸದಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್. ಈ ಥರ ಎಲ್ಲ ಹೊಸ ನನಗೇನು ಅನುಭವಗಳು. ಹಾಗಾಗಿ ನಮ್ಮ ಮನೆ ಜವಾಬ್ದಾರಿ ಯಾವುದೇ ನನಗೆ ಈ ಥರ ಒಂದು ಕಷ್ಟ ಕೆಲಸ ಬಂತಂದರೆ ನನಗೆ ಮನೆ ನೆನಪಾಗ್ಬಿಡೋದು ಫ್ರೆಂಡ್ಸ್. ಹಾಗಾಗಿ ಏನೇ ಕಷ್ಟ ಇದ್ದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತೀನಿ ಕೆಲಸಗಳು. ಹಾಗಾಗಿ ಹಂಗೆ ಕೆಲಸ ಮಾಡ್ತಿರುವಾಗ ಫ್ರೆಂಡ್ಸ್ ನೆಕ್ಸ್ಟ್ ತಿಂಗಳೇನಾಗತ್ತಲ್ಲ, ನೆಕ್ಸ್ಟ್ ತಿಂಗಳಲ್ಲಿ ನಾನು ಪುನಃ ಅವರಿಗೆ ದಿನಾಲು ಹೋಗುವಾಗ ಹಾಯ್ ಬಾಯ್ ಗುಡ್ ಮಾರ್ನಿಂಗ್ ಸರ್ ಹಾಗೆ ಎಲ್ಲ ಹೇಳ್ತಿರ್ತೀನಿ. ಅವ್ರಿಗೆ ಬೇಕಾಗಿರೋ ತರಕಾರಿಗಳು, ಹಾಲು ಮತ್ತು ಕೋಳಿ ವಾರಕ್ಕೊಂದು ಸತಿನೋ 2 ಸತಿನೋ ಹೇಳೋರು. ನಾಟಿ ಕೋಳಿಗಳು ಅದನ್ನು ತೊಗೊಂಡೋಗಿ ಎಲ್ಲ ರೆಡಿ ಮಾಡಿಸಿ ಕಟ್ ಮಾಡ್ಕೊಂಡು ಕೊಡೋರು. ಆಮೇಲೆ ಅವರು ಕೂಡ ಅವಾಗವಾಗ ವಿಸಿಟಿಂಗ್ ಮಾಡೋರು. ಅಲ್ಲಿ ಕೂಡ ನ್ಯಾಚುರಲಾಗಿ ಕುಕ್ಕಿಂಗ್ ಮಾಡೋರು ಮತ್ತು ಅಲ್ಲಿ ಊಟ ಮಾಡ್ಕೊಂಡು ಬರೋರು. ಹಾಗೆ ನಡೀತಾ ಇರುತ್ತೆ. ಆದಮೇಲೆ ಈಗ ಒಂದು ತಿಂಗಳೇನಾಗ್ಬಿಡುತ್ತೆ ಫ್ರೆಂಡ್ಸ್. ಅವಾಗೆ ಮತ್ತೆ ಕೇಳ್ತೀನಿ ಸರ್ ಪೆಟ್ರೋಲ್ದು ಅಂತೇಳ್ಬಿಟ್ಟು. ಪೆಟ್ರೋಲ್ದು ಅಂತೇಳ್ಬಿಟ್ಟು ಕೇಳಿದ್ರು ಅವರು ನೋಡೋಣ ಅಂತಲೇ ಇರ್ತಾರೆ. ಅವರು ನೋಡೋದೇ ಇಲ್ಲ ಫ್ರೆಂಡ್ಸ್. ಪೆಟ್ರೋಲ್ ಕೂಡ ಅವರು ಹೆಲ್ಪ್ ಮಾಡಲ್ಲ. ಹಾಗಾಗಿ ನನಗೆ ತುಂಬ ಬೇಸರ ತರುತ್ತೆ. ಯಾಕಂತಂದರೆ ನೋಡಿ, ಅಲ್ಲೆಲ್ಲ ಕೆಲಸನೂ ನಾವೆಲ್ಲ ಪೂರ್ತಿ ಮಾಡಬೇಕು. ಆಮೇಲೆ ಆರ್ಗಾನಿಕ್ ಫ್ರೆಂಡ್ಸ್, ಇವತ್ತಿನ ದಿನದಲ್ಲಿ ಆರ್ಗಾನಿಕ್ಕಾಗಿ ಬೆಳೆಸಿ, ಆಮೇಲೆ ಹಾಲು ಕೂಡ ಆರ್ಗಾನಿಕ್ಕಾಗಿ ತಂದು ನಮಗೆ ಹೋಗಿ ಬರಲಿಕ್ಕೆ ಅನುಕೂಲ ಮಾಡ್ಕೊಳ್ಳೋದಂತಂದರೆ ಹೇಗೆ ನೋಡಿ, ಒಂದು ಸತಿ ಅಲ್ಲ 2 ಸತಿ ಓಡಾಡಬೇಕು. ಹಾಗಾಗಿ ನನಗೆ ತುಂಬ ಬೇಸರ ತರುತ್ತೆ ವಿಷಯ. ಆಮೇಲೆ ಇನ್ನೊಂದು ಏನಾಗುತ್ತೆ, ಅವರು ಮನೆ ಕರೀತಾರೆ. ಅದೇನೋ ಫಂಕ್ಷನು ಏನೋ ಇರುತ್ತೆ ಫ್ರೆಂಡ್ಸ್, ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇರಲ್ಲ. ಅವರು ಮನೆಗೆ ಕರೀತಾರೆ. ಮನೆಗೆ ಕರೆದ್ಮೇಲೆ ಅಲ್ಲಿ ಕೂಡ ಸ್ವಲ್ಪ ಗಿಡಗಳಿರ್ತವೆ. ಆ ಗಿಡಗಳು ವಾಟ್ರಿಂಗ್ ಮಾಡೋದು, ಆಮೇಲೆ ಸಾಯಿಲ್ ಲೂಸಿಂಗ್ ಮಾಡಿ ಮೆನ್ಯೂರ್ ಎಲ್ಲ ಹಾಕಿ ರೆಡಿ ಮಾಡ್ತೀನಿ. ನಾನು ಹೋಗಿರ್ತೀನಿ ಸೈಟಿಂದ. ಅದಾದಮೇಲೆ ಅವ್ರೇನು ಫಂಕ್ಷನೋ ಏನೋ ಪೂಜೆನೋ ಏನೋ ಇರುತ್ತೆ ಫ್ರೆಂಡ್ಸ್. ಅದು ನನಗೆ ಅಷ್ಟಾಗಿ ಗೊತ್ತಿರಲ್ಲ ಯಾವ ಪೂಜೆ ಏನು ಮಾಡ್ತಾಯಿದ್ದಾರೆ ಅಂತ. ಅದೆಲ್ಲ ಕೆಲಸ ಆದಮೇಲೆ ಅವರು ಊಟಕ್ಕಂತ ಕರೀತಾರೆ. ನಾನು ಮತ್ತು ಅಲ್ಲಿರೋ ಡ್ರೈವರು, ಆಮೇಲೆ ಹೌಸ್ ಕೀಪಿಂಗ್ಗಳು ಇರ್ತಾರೆ ಫ್ರೆಂಡ್ಸ್. ಊಟಕ್ಕಂತ ಕರೆಯುವಾಗ ಸರಿ ಆಯ್ತಂತ ಹೇಳ್ಬಿಟ್ಟು ಊಟಕ್ಕೆ ಮನೆಗೆ ಹೋಗ್ತೀವಿ. ಊಟಕ್ಕೆ ಮನೆಗೆ ಹೋದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಫ್ರೆಂಡ್ಸ್, ಏನು ಈಗ ನಾವು ಹೋಗ್ಬಿಟ್ಟು ಊಟ ಮಾಡಬೇಕಲ್ವಾ. ಹಾಗಾಗಿ ಅವ್ರ ಮನೆಗೆ ಕರೀತಾರೆ. ಮನೆಗೆ ಕರೆದ್ಮೇಲೆ ಊಟ ಏನು ಮಾಡಬೇಕಲ್ಲ ಫ್ರೆಂಡ್ಸ್, ಮನೆ ಒಳಗಡೆ ಹೋಗ್ತೀವಿ. ನಾವೇನು ಊಟ ಮಾಡಬೇಕಂತ ಕೂರ್ತೀವಲ್ಲ ಫ್ರೆಂಡ್ಸ್, ಅವರು ಏನು ಮಾಡ್ತಾರಂತಂದರೆ, ಊಟಕ್ಕೆ ಕೂತ್ಕೊಳ್ಳುವಾಗ ಫ್ರೆಂಡ್ಸ್ ಒಂದು ಸೈಡ್ ಎಲ್ಲಾದರೂ ಕೂತ್ಕೊಳ್ಳಿ ಊಟ ಮಾಡಿ ಅಂದರೆ ಪರವಾಗಿಲ್ಲ. ಅದೇನು ಮಾಡ್ತಾರಂತಂದರೆ, ಕಾಲು ಒರೆಸೋ ಮ್ಯಾಟ್ ಇರುತ್ತಲ್ಲ ಫ್ರೆಂಡ್ಸ್, ದೊಡ್ಡದು ಮ್ಯಾಟ್ ಇರುತ್ತೆ ಮನೆಯಲ್ಲಿ. ಆ ಕಾಲು ಒರೆಸೋ ಮ್ಯಾಟನ್ನು ಕೆಳಗಡೆ ಹಾಕ್ಬಿಟ್ಟು ನಮಗೆ ಅದರ ಮೇಲೆ ಕೂರಿಸಿ ಊಟ ಹಾಕ್ತಾರೆ ಫ್ರೆಂಡ್ಸ್. ಇದು ಹೇಗಾಗುತ್ತಂತಂದ್ರೆ ನನಗೆ ಭಾಳ ವಿಚಿತ್ರ ಅಂದರೆ ವಿಚಿತ್ರ. ಅವತ್ತು ಸಿಕ್ಕಾಪಟ್ಟೆ ಮನಸ್ಸಿಗೆ ನೋವು, ಬೇಜಾರು ಆಗತ್ತೆ ಫ್ರೆಂಡ್ಸ್. ಯಾಕಂತಂದರೆ ನೋಡಿ, ಒಬ್ಬ ಮನುಷ್ಯ ಮತ್ತು ಮನುಷ್ಯತ್ವ ಹೆಂಗೆ ಇರುತ್ತೆ, ವ್ಯಕ್ತಿಗಳ ಬಗ್ಗೆ ಅದು ಯಾವ ಥರ ಯೋಚನೆ ಮಾಡ್ತಾರೆ ಗೊತ್ತಿಲ್ಲ. ನನ್ನ ಮನೋಭಾವ ಏನಿದೆ ನೋಡಿ, ನನ್ನ ಬಗ್ಗೆ ನನಗೇನು ಗೊತ್ತಿರುತ್ತೆ, ತೋಟಗಾರಿಕೆ ಬಗ್ಗೆ ಅವರಿಗೆಲ್ಲ ಮಾಹಿತಿ ಹೇಳ್ತೀನಿ. ಇದರಿಂದ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗತ್ತೆ, ನಿಮ್ಮ ಆಯುಸ್ಸು ವೃದ್ಧಿ ಆಗತ್ತೆ, ಎಲ್ಲ ನಾಟಿಗಳು ಯೂಸ್ ಮಾಡಬೇಕು, ಹೀಗೆಲ್ಲ ನಾನು ಹೇಳ್ಬಿಟ್ಟು ಅವರು ಚೆನ್ನಾಗಿರ್ಬೇಕಂತ ಹೇಳ್ಬಿಟ್ಟು ನನ್ನ ಭಾವನೆಗಳು ಇರ್ತವೆ. ಆದರೆ ಅವರೇನು ಒಂದು ಹೊತ್ತಿನ ಊಟಕ್ಕೆ ಕರೀತಾರೆ, ಅದನ್ನು ಕೂತ್ಕೊಳ್ಳೋಕೆ ಫ್ರೆಂಡ್ಸ್ ಹಂಗೆ ಏನು ಬೆಡ್ಶೀಟ್ ಮತ್ತೊಂದು ಯಾವುದು ಹಾಕಿಲ್ಲ ಅಂದರೆ ಕೆಳಗಡೆ ಆರಾಮಾಗಿ ನೆಲದ ಮೇಲೆ ಕೂತ್ಕೊಂಡು ಬರ್ತೀವಿ. ಅದರಲ್ಲಿ ಏನು ತೊಂದರೆ ಇರಲ್ಲ. ಆದರೆ ಅವರು ನಮ್ಮ ಕಣ್ಣು ಮುಂದೆನೇ ಫ್ರೆಂಡ್ಸ್, ನಾವು ಒಂದು 3-4 ಜನ ಇರ್ತೀವಿ. ಕಾಲು ಒರೆಸೋ ಮ್ಯಾಟು ಕಾಲು ಒರೆಸೋ ಮ್ಯಾಟಿನ ಮೇಲೆ ನಮಗೆ ಕೂರಿಸ್ಬಿಟ್ಟು ಊಟ ಹಾಕ್ತಾರೆ ಫ್ರೆಂಡ್ಸ್. ಅವತ್ತೇ ನಾನು ಯೋಚನೆ ಮಾಡಿರ್ತೀನಿ, ಈ ಥರ ಜಾಗ ನಮಗೆ
ಸೂಕ್ತವಲ್ಲ ಅಂತೇಳ್ಬಿಟ್ಟು ನಾನು ನಿರ್ಧಾರ ಮಾಡಿರ್ತೀನಿ. ಆಮೇಲೆ ನಾನು ಅಲ್ಲೇ ಮತ್ತೆ ಇನ್ನು ಯಾರೋ ಅವರು ಸಂಬಂಧಿಕರು ಬಂದಿರ್ತಾರೆ. ಹಾಗಾಗಿ ನಾನಲ್ಲಿ ಮಾತಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ಬಂದ್ಬಿಡ್ತೀನಿ. ಆವತ್ತಿನ ದಿನ ಅಂತೂ ನನಗೆ ತುಂಬ ಅಂದರೆ ತುಂಬ ಮಾನಸಿಕ ಬೇಜಾರು ಅಂದರೆ ತುಂಬ ಬೇಜಾರಾಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿ ಅದೇನು ನನಗೆ ಗೊತ್ತಿಲ್ಲ. ಅವರು ಒಂದು ಕಂಪ್ನಿ ನಡೆಸೋರು ಮತ್ತು ಒಂದು ಕಂಪ್ನಿಯ ಮಾಲೀಕರಾಗಿಬಿಟ್ಟು ಫ್ರೆಂಡ್ಸ್ ಒಂದು ₹10, ₹20 ಎಷ್ಟೋ ಒಂದು ಕೊಟ್ಬಿಟ್ಟಿದ್ರೆ ಊಟ ಮಾಡಿ ಅಂತಂದರೆ ನಾವು ಖುಷಿಯಾಗಿ ಕೊಟ್ರಪ್ಪ ಒಂದು ₹50, ₹100 ಅಂತ ಹೇಳ್ಬಿಟ್ಟು ನಾವು ಇಸ್ಕೊಂಡು ಬಂದುಬಿಡ್ತಿದ್ವಿ ಫ್ರೆಂಡ್ಸ್. ಆದರೆ ಮನೆಗೆ ಊಟಕ್ಕಂತ ಕರೆದ್ಬಿಟ್ಟು ನೆಲದ ಮೇಲೆ ಕೂರಿಸ್ಲಿ ಫ್ರೆಂಡ್ಸ್, ಅದು ತೊಂದರೆ ಇಲ್ಲ. ಆದರೆ ಕಾಲು ಒರೆಸೋ ಬೆಡ್‌ಶೀಟ್ ಫ್ರೆಂಡ್ಸ್, ಅಲ್ಲೇ ನಮ್ಮ ಕಣ್ಣು ಮುಂದೆನೇ ಫ್ರೆಂಡ್ಸ್, ಅದು ದೊಡ್ಡ ಮ್ಯಾಟ್ ಟೈಪ್ ಇರುತ್ತೆ. ಆ ಮ್ಯಾಟನ್ನು ಕಾಲಿಂದ ಎಳ್ಕೊಂಬಂದ್ಬಿಟ್ಟು ಇದನ್ನು ಹಾಕ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಫ್ರೆಂಡ್ಸ್ ಅವರು. ಹಾಗಾಗಿ ನನಗೆ ಭಾಳ ಬೇಜಾರಂದರೆ ಬೇಜಾರಾಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿ ಅವರೇನು ನಾವು ಆಹ್, ಆಹ್, ನಾವು ಅವರ ಕಂಪ್ನಿ ಎಂಪ್ಲಾಯಿ. ನೋಡಿ ಫ್ರೆಂಡ್ಸ್, ಆಹ್, ನಾನು ಅಲ್ಲಿ ಗಾರ್ಡನ್ ಕೆಲಸ ಮಾಡ್ತೀನಿ ಅಂತಂದರೆ ನಾನು ಅಲ್ಲಿ ಒಬ್ಬ ತೋಟಗಾರಿಕೆ ಕೆಲಸ ಮಾಡೋರು, ನಾನು ಗಾರ್ಡನರು. ನಾನು ಒಬ್ಬ ಎಂಪ್ಲಾಯಿ. ಹೌಸ್ ಕೀಪಿಂಗ್ ಅಂತಂದರೆ ಅವರು ಒಂದು ಎಂಪ್ಲಾಯ್. ಕಾರ್ ಡ್ರೈವರ್ ಅಂತಂದರೆ ಅವರು ಒಂದು ಎಂಪ್ಲಾಯ್. ನೋಡಿ ಎಂಪ್ಲಾಯ್‌ನ ಯಾವ ರೀತಿ ಇದು ಮಾಡ್ತಾರೆ, ಅದು ಹೇಗೆ ಅವ್ರ ಮನಸ್ಸು ಒಪ್ಪತ್ತೋ ಗೊತ್ತಾಗಲ್ಲ. ಹಾಗಾಗಿ ನನಗೆ ಆವತ್ತಿನ ದಿನ ತುಂಬ ಬೇಸರ ಆಗುತ್ತೆ. ಆಮೇಲೆ ನನಗೆ ಅನಿಸ್ಬಿಡುತ್ತೆ, ಅವರು ಏನೋ ಒಂದು ರೀತಿಲಿ ಕರೆದಿರ್ತಾರೆ ಅಂತ ಹೋದರೆ ನಾವು ಹೋಗಲೇಬಾರ್ದಿತ್ತು ಅಂತೇಳ್ಬಿಟ್ಟು ಅನಿಸ್ಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಎಲ್ಲರಲ್ಲಿ ಕೇಳ್ಕೊಳ್ಳೋದು, ಆದಷ್ಟು ಆಯ್ತಂತಂದರೆ ನಿಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿ. ಎಲ್ಲಾದರೂ ಹೋಗಿ ಊಟ ಮಾಡ್ಕೊಳ್ಳಿ ಅಂತೇಳಿ, ಇಲ್ಲ ನೆಲದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದರೆ ಅದೇನೋ ಊಟ ಮಾಡ್ಕೊಂಡು, ಇಲ್ಲ ಊಟ ಕೊಟ್ಬಿಟ್ಟು ಹೋಗ್ರಪ್ಪ ನಿಮ್ಮ ಜಾಗದಲ್ಲಿ ನೀವು ಎಲ್ಲೋ ಊಟ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟಾದರೂ ಕೊಟ್ಟು ಕಳಿಸ್ಬಿಟ್ರೆ ಆಗುತ್ತೆ ಫ್ರೆಂಡ್ಸ್. ಆದರೆ ಈ ಥರ ನಮ್ಮ ಕಣ್ಣು ಮುಂದೆನೇ ಕಾಲು ಮ್ಯಾಟನ್ನು ತಗೊಂಡು ಕಾಲು ಮ್ಯಾಟ್ ಹಾಕ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿ ಅದ್ರ ಇದು ಆ ಥರ ಒಂಥರ ಅವಮಾನ ಥರ ಫ್ರೆಂಡ್ಸ್. ನೋಡಿ ನಾವು ಮನುಷ್ಯರು, ನಮಗೂ ಮನಸ್ಸು ಅನ್ನೋದು ವ್ಯಕ್ತಿತ್ವ ಇರುತ್ತೆ. ಅದೇನೋ ನಾವು ಶ್ರೀಮಂತರಲ್ಲ ಅಂತ ಹೇಳ್ಬಿಟ್ಟು ಅವ್ರು ತೋರಿಸಿದ್ರು, ಅಥವಾ ನಾವೇ ಹಿಂಗೆ ಈ ಥರ ದೊಡ್ಡವ್ರಂತ ತೋರಿಸಿದ್ರು, ಅದು ಏನು ಗೊತ್ತಾಗಲಿಲ್ಲ. ಆದರೆ ವ ಊಟಕ್ಕೆ ಬೆಲೆ ಕೊಡಬೇಕು ಅಂತೇಳ್ಬಿಟ್ಟು ಅಂದ್ಕೊಂಡು ಊಟಕ್ಕೋಸ್ಕರ ಯಾವುದೇ ಕಾರಣಕ್ಕಲ್ಲಿ ನಾನೇನು ಮಾತಾಡಿರಲ್ಲ. ಆಮೇಲೆ ಜನಗಳು ಬಂದಿರ್ತಾರೆ, ಹಾಗಾಗಿ ನಾನು ಸುಮ್ಮನೆ ಬಂದುಬಿಟ್ಟಿರ್ತೀನಿ ಫ್ರೆಂಡ್ಸ್. ಈ ಥರ ಅವಮಾನ ಆಗುತ್ತೆ. ಹಾಗಾಗಿ ದಯವಿಟ್ಟು ತಮ್ಮನ್ನೆಲ್ಲರೂ ಕೇಳ್ಕೊಳ್ತೀನಿ, ಆ ಥರ ಏನಾದರೂ ಸಹಾಯ ಮಾಡೋದಿದ್ದರೆ ದಯವಿಟ್ಟು ಕೇರ್ ಮಾಡಿ. ಈ ಥರ ಅವಮಾನಗಳು ಮಾಡೋದು ಬೇಡ. ಯಾಕೆಂತಂದರೆ ಇಲ್ಲಿ ಯಾರು ಚಿಕ್ಕವರಲ್ಲ, ಯಾರು ದೊಡ್ಡವರಲ್ಲ ಫ್ರೆಂಡ್ಸ್. ಮನಸ್ಸು ದೊಡ್ಡದಿರಬೇಕು, ಭಾವನೆ ದೊಡ್ಡದಿರಬೇಕು. ಏನಾದರೂ ಹೆಲ್ಪ್ ಮಾಡೋದು ಆಸಕ್ತಿ ಇದೆ ಅಂತಂದರೆ ಅದು ಮನಸ್ಸಿಂದ ಪೂರ್ತಿ ಹೆಲ್ಪ್ ಮಾಡೋ ಇದು ಇರಬೇಕು. ಅದನ್ನು ಬಿಟ್ಟು ಈ ಥರ ಅವಮಾನಗಳು, ಆ ಥರ ಕೀಳಾಗಿ ನೋಡೋದು ದಯವಿಟ್ಟು ಇದು ಯಾವುದು ಒಳ್ಳೆಯದಲ್ಲ. ಯಾಕೆಂತಂದರೆ ಇದು ನಮ್ಮ ಜೀವನ ಅನ್ನೋದು 4 ದಿನದ ಆಟ. ಹಾಗಾಗಿ ನಾವು ನಾವೆಷ್ಟೇ ದೊಡ್ಡ ಶ್ರೀಮಂತರು, ಎಷ್ಟೇ ದೊಡ್ಡ ಕೋಟ್ಯಾಧಿಪತಿಗಳು ನಾವಿದ್ರೂ ನಾವು ಏನೋ ಈ ಅನ್ನ ತಿನ್ನೋಕ್ಕೇನೋ ಹಿಂಗೆ ಬಾಯಿಗೆ ತುತ್ತು ಬಂದರೆ ತಲೆ ಬಗ್ಗಿಸ್ಲೇಬೇಕು. ಅದಾಗಿ ಆಮೇಲೆ ನಾವೆಷ್ಟೇ ದೊಡ್ಡವರು ಆಗಿದ್ರೂ ಕೂಡ, ಎಷ್ಟೇ ದೊಡ್ಡ ಕೋಟ್ಯಾಧಿಪತಿ ಆಗಿದ್ರೂ ಕೂಡ ನಾವು ಒಂದಲ್ಲ ಒಂದು ದಿನ ಹೋಗಲೇಬೇಕು. ಆದರೆ ಅಲ್ಲಿ ಉಳಿಯೋದೇನಂತಂದರೆ ಅವರು ಅಲ್ಲಿಯೇ ನಾವು ಒಂದು ಒಳ್ಳೇದು ಮಾಡಿರ್ತೀವಿ, ಒಳ್ಳೆಯದು ಕೆಟ್ಟದ್ದು ಅನ್ನೋದು ಇವೆರಡೇ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ನನಗೆ ಈ ಲೈಫಲ್ಲೇ ಫಸ್ಟ್ ಟೈಮ್ ಫ್ರೆಂಡ್ಸ್ ನನಗದು ಅನುಭವ. ಅದರಿಂದ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಬಹಳ ಬೇಜಾರಂದರೆ ಬೇಜಾರಾಗುತ್ತೆ. ಆಮೇಲೆ ಅವರು ನಮ್ಮ ಸೈಟಿಗೆ ಯಾವಾಗ ಬರ್ತಾ ಇರ್ತಾರಂತೆ, ನಾನು ಕಾಯ್ತಾ ಇರ್ತೀನಿ. ಯಾಕೆಂದರೆ ನನಗೆ ಮನಸ್ಸು ಒಪ್ಪಲ್ಲ. ಈ ಥರ ಜಾಗದ ಇಷ್ಟೆಲ್ಲ ನಾವು ಕಷ್ಟಪಟ್ಟು ನಮ್ಮ ಮನಸ್ಸು, ನಮ್ಮ ಮನೋ ಏನಿರುತ್ತೆ ಒಳ್ಳೇದಾಗಲಿ, ಇದು ಒಳ್ಳೇದು, ಇದು ಒಳ್ಳೇದು ಅಷ್ಟೆಲ್ಲ ನಾವು ಅವರಿಗೆಲ್ಲ ಒಳ್ಳೇದನ್ನು ಮಾಡಿದ್ರೆ ಆ ಥರ ನನಗೆ ಅವಮಾನ ಆದಂಗಾಗಿ, ಹಾಗಾಗಿ ಕೆಲಸದ ಮೇಲೆ ಕೂಡ ನನಗೆ ತುಂಬ ಬೇಸರ ಆಗ್ಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಅವ್ರ ಜೊತೆ ನಾನು ಮಾತಾಡ್ಬಿಟ್ಟು ಈ ಕೆಲಸನೇ ಬೇಡ ಅನ್ನೋ ನಿರ್ಧಾರಕ್ಕೆ ನಾನು ಬಂದಿರ್ತೀನಿ. ಯಾಕೆಂತಂದರೆ
ಇದು ತುಂಬ ಒಂಥರ ಅವಮಾನ ಫ್ರೆಂಡ್ಸ್. ಹಾಗಾಗಿ ನನಗೆ ನನ್ನ ಮನಸ್ಸು ಒಪ್ಪಿರಲ್ಲ. ಹಾಗಾಗಿ ನಾನು ಅವರು ಯಾವಾಗ ಬರ್ತಾರಂತ ಕಾಯ್ತಾ ಇರ್ತೀನಿ. ನನ್ನ ಕೆಲಸದ ಕೂಡ ಹಂಗೆ ಮುಂದುವರಿಸ್ತಾ ಇರ್ತೀನಿ. ಆ ಥರ ಮಾಡೋದ್ರಿಂದ ತುಂಬ ಬೇಸರ ಫ್ರೆಂಡ್ಸ್. ಎಲ್ಲ ಕೆಲಸದ ಮೇಲೆ ಬೇಸರ ಅಂದರೆ ಬೇಸರ ಆಗ್ಬಿಟ್ಟಿರುತ್ತೆ. ಹಾಗಾಗಿ ನಾನು ಅವರು ಒಂದಿನ ಬರ್ತಾರೆ, ಮೇಡಮ್ ನನಗೆ ಈ ಥರ ಎಲ್ಲ ತೊಂದರೆ ಆಗ್ತಿದೆ. ನನಗೆ ನಾನು ಡೈರೆಕ್ಟಾಗಿ ಹೇಳ್ತೀನಿ ಫ್ರೆಂಡ್ಸ್, ಈ ಥರ ತೊಂದರೆ ನಮಗೆ ಈ ಥರ ಅವತ್ತು ಮನೆಗೆ ಕರೆದ್ರಿ ಹಿಂಗಾಯಿತು. ನಾವು ಒಬ್ಬರು ಮನುಷ್ಯರು ಫ್ರೆಂಡ್ಸ್, ನಾವು ಒಬ್ಬರು ಮನುಷ್ಯರು ಮೇಡಮ್, ತಪ್ಪಾಗಿ ತಿಳ್ಕೊಬೇಡಿ ಹಾಗೆ ಅಂತೇಳ್ಬಿಟ್ಟು ನಾನು ಅವರಿಗೆ ಹೇಳ್ತೀನಿ. ನನಗೆ ಇಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ಬಿಡ್ತೀನಿ ಫ್ರೆಂಡ್ಸ್. ಆಮೇಲೆ ಅವರು ಮಾಲೀಕರು, ಅವ್ರ ಓನರು, ಸರು, ಮೇಡಮು ಬರ್ತಾರೆ. ಕನ್ವಿನ್ಸ್ ಮಾಡ್ತಾರೆ, ಈ ಥರ ಎಲ್ಲ ಮಾಡ್ಕೋಬೇಡಿ, ಮಾಡಿ ಅಂತೇಳ್ಬಿಟ್ಟು ಹೇಳ್ತಾರೆ. ಆ ಥರ ಎಲ್ಲವೂ ಮಾಮೂಲಿ ಮಾಮೂಲಿ ಅಂತೇಳ್ಬಿಟ್ಟು ಹೇಳ್ತಾರೆ ಫ್ರೆಂಡ್ಸ್. ಹಾಗಾಗಿ ಯಾವುದು ಮಾಮೂಲಿ ಅಲ್ಲ, ಅದನ್ನು ನಾನು ತುಂಬ ಮನಸ್ಸಿಗೆ ತೊಗೊಂಡಿರ್ತೀನಿ. ಹಾಗಾಗಿ ಬೇಡ ಬೇಡ ಅಂತ ಹೇಳ್ತೀನಿ. ಅವರು ಒಂದು 2-3 ದಿನ ನನಗೆ ಕನ್ವಿನ್ಸ್ ಮಾಡ್ತಾರೆ, ಹಂಗೆ ಮಾಡಬೇಡಿ ಹಂಗೆ ಅಂತೇಳ್ಬಿಟ್ಟು. ಆದರೆ ಬೇಡ ಫ್ರೆಂಡ್ಸ್, ಅದು ಒಪ್ಪಲ್ಲ. ಯಾಕೆಂತಂದರೆ ಒಬ್ಬ ಮನುಷ್ಯನಿಗೆ ಮರ್ಯಾದೆ ಇಲ್ಲ ಅಲ್ಲಿ. ಆ ಥರ ಅವಮಾನ ಇದು ಮಾಡ್ತಾರೆ ಅಂತಂದರೆ, ಯಾಕೆಂದರೆ ನಾವು ಇಷ್ಟೆಲ್ಲ ಕಷ್ಟಪಡೋದು, ದುಡಿಯೋದು, ನೋವುಗಳೆಲ್ಲ ಅನುಭವಿಸೋದು ನಮ್ಮ ಒಂದು ಹೊಟ್ಟೆಗೆ ಅಷ್ಟೇ ಫ್ರೆಂಡ್ಸ್. ಹಾಗಾಗಿ ಹೊಟ್ಟೆಗೆ ಊಟ ಮಾಡೋದೇ ಆ ಥರ ಜಾಗ ಇದು ಈ ಥರ ನನಗೆ ಕಾಲು ಒರೆಸೋ ಮ್ಯಾಟ್ ಕೆಳಗಡೆ ಹಾಕ್ಕೊಂಡು ಊಟ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾಗಿ ನಾನು ಅಲ್ಲಿಂದ ಕಂಪ್ನಿ ಚೇಂಜ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮದ್ರಲ್ಲಿ ಹೇಗೆಲ್ಲ ಈ ಥರ ಅನುಭವಗಳು ಇರ್ತವೆ, ಇವೇ ಕಲಿಕೆ ಫ್ರೆಂಡ್ಸ್. ಹಾಗಾಗಿ ಯಾರಿಗೂ ಯಾರ ಮನಸ್ಸಿಗೂ ನೋಯಬೇಡಿ. ಆದಷ್ಟು ನಿಮಗೆ ನಿಮ್ಮ ಕೈಯಲ್ಲಿ ಆಗುತ್ತಾ ಹೆಲ್ಪ್ ಮಾಡಿ, ಇಲ್ಲ ಅಂತಂದರೆ ಬೇಡ ಫ್ರೆಂಡ್ಸ್ ಅಂತೇಳ್ಬಿಟ್ಟು ನಾನು ಹೇಳ್ತೀನಿ. ಆಮೇಲೆ ನನಗೆ ಅದು ಒಂದು ತುಂಬ ದೊಡ್ಡ ಅನುಭವ ಆಗುತ್ತೆ. ಅಷ್ಟೆಲ್ಲ ಕೆಲಸಗಳನ್ನು ಅಂದರೆ ಫ್ರೆಂಡ್ಸ್, ಆ ಥರ ನನಗೆ ಅಲ್ಲಿ ಹೋಗಿ ಊಟ ಮಾಡ್ಕೊಂಡ್ಮೇಲೆ ಪ್ರತಿಯೊಂದು ಈ ಥರ ಕಣ್ಮುಂದ್ಗಡೆ ಬಂದ್ಬಿಡುತ್ತೆ ಫ್ರೆಂಡ್ಸ್. ಒಂದು ಕಾಡಲ್ಲಿದ್ದು, ಆಮೇಲೆ ಪಕ್ಕದಲ್ಲಿ ಮಶಾಣ ಬೇರೆ, ಎಷ್ಟಂತ ಇದು ಮಾಡೋದು ಫ್ರೆಂಡ್ಸ್. ಅದೆಲ್ಲ ಸಹಿಸ್ಕೊಂಡು ಹೋಗಿನೋ ಅವ್ರಿಗೆ ಇಷ್ಟೆಲ್ಲ ಕೆಲಸಗಳು ಮಾಡಿಕೊಟ್ಟಿನೋ ಮನೆಗೆ ಈ ಥರ ಕರೆದ್ಬಿಟ್ಟು ಊಟಕ್ಕೆ ಈ ಥರ ಇದು ಮಾಡಿಬಿಟ್ರಲ್ಲ ಅಂತೇಳ್ಬಿಟ್ಟು ಅವರು ಮಾಡಿರೋದು ನನಗೆ ಇಷ್ಟ ಆಗಿರಲ್ಲ ಆ ಥರ ಇದು. ಹಾಗಾಗಿ ನಾನು ಜಾಬ್ ಚೇಂಜ್ ಮಾಡ್ತೀನಿ ಫ್ರೆಂಡ್ಸ್. ನಮ್ಮ ಸ್ನೇಹಿತರು ಇರ್ತಾರೆ, ಅವರಿಗೆ ನಾನು ಫೋನ್ ಮಾಡ್ತೀನಿ. ಫೋನ್ ಮಾಡುವಾಗ ನಾನೇನು ಆವಾಗ ಎಷ್ಟು ಮಂತ್ ಸ್ಟಾರ್ಟ್ ಆಗಿರುತ್ತೆ, ಆವಾಗೇ ನಾನು ಕೆಲಸದ ಬಗ್ಗೆ ವಿಚಾರಣೆ ಮಾಡ್ತಾ ಇರ್ತೀನಿ. ಆವಾಗೇ ಒಬ್ಬರು ಫ್ರೆಂಡ್ಸು ನನಗೆ ಕೆಲಸ ಹೇಳ್ತಾರೆ. ಅದು ನೆಕ್ಸ್ಟ್ 1ನೇ ತಾರೀಕಿಂದ ಬಂದು ಜಾಯ್ನ್ ಆಗಿರಿ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಹಾಗಾಗಿ ನಾನು ಸಂಸ್ಥೆಗೆ ಇನ್ಫಾರ್ಮ್ ಮಾಡ್ತೀನಿ, ಇಲ್ಲ ನನಗೆ ಇಲ್ಲಿ ಇರೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ಹೇಳ್ತೀನಿ. ಅವರು ಆಮೇಲೆ ರಿಸೈನ್ ಲೆಟರ್ ಬರ್ಕೊಂಡು ಹೋಗ್ತೀನಿ. 1-2 ಸತಿ ಬೇಡ ಬೇಡ ಅಂತ ಹೇಳ್ತಾರೆ. ಇಲ್ಲ ನಾನು ಹೋಗಲೇಬೇಕು ಅಂತೇಳ್ಬಿಟ್ಟು ನಾನು ಇದು ಮಾಡಿ ಅಲ್ಲಿಂದ ರಿಸೈನ್ ಕೊಟ್ಬಿಟ್ಟು ನಾನು ಬೇರೆ ಕಂಪ್ನಿಗೆ ಜಾಯ್ನ್ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿಂದ ಕಾಡಗ್ರ ಯರಪನಹಳ್ಳಿಯಿಂದ ಅಂದರೆ ಫ್ರೆಂಡ್ಸ್, ಆವಾಗ ಬಿಟ್ಟು ಹೋಗೋಕ್ಕೆ ತುಂಬ ತೊಂದರೆ ಆಗುತ್ತೆ ಫ್ರೆಂಡ್ಸ್. ಅಲ್ಲಿ ಅಷ್ಟೆಲ್ಲ ಕೋಳಿಗಳಂತೆ, ಆಮೇಲೆ ಈ ವೆಜಿಟೇಬಲ್ ಗ್ರೋತ್ ಮಾಡೋದು, ಮದರ್ ಪ್ಲ್ಯಾಂಟ್ಸು, ಅಲೋವೆರಾ ಹಾಕೋದು, ಆಮೇಲೆ ಹಸುಗಂತೂ ನಾನು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನನಗೆ ಅದನ್ನು ಬಿಟ್ಟು ಹೋಗ್ಬೇಕಂತಂದರೆ ನನಗೆ ತುಂಬ ಅಂದರೆ ತುಂಬ ಕಣ್ಣೀರು ಬಂದುಬಿಡುತ್ತೆ ನನಗೆ. ಲಚ್ಚಿಗೆ ನಾನು ಮಿಸ್ ಮಾಡ್ಕೊಳ್ತೀನಿ ಅಂಥೇಳಿ. ಅದಾಗಿ ಹಸುನ ಕರುನ ಎಲ್ಲ ನೋಡಿಕೊಂಡು ತುಂಬ ಬೇಜಾರಾಗಿಬಿಟ್ಟು ನಾನು ಜಾಬ್ ಚೇಂಜ್ ಮಾಡೋಕ್ಕೆ ಶುರು ಮಾಡ್ತೀನಿ. ಆಮೇಲೆ ಲಾಸ್ಟಿಗೆ ಅವರು ಅಕ್ಸೆಪ್ಟ್ ಮಾಡಿ ಸೈನ್ ಮಾಡ್ತಾರೆ ರಿಸೈನ್ ಲೆಟ್ರಿಗೆ. ಆಮೇಲೆ ನಾನು ಜಾಬ್ ಚೇಂಜ್ ಮಾಡೋದನ್ನು ಶುರು ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿಂದ ನನಗೆ ಕೆಲಸ ಸಿಗೋದಂತಂದರೆ ಯರಪನಹಳ್ಳಿ ಕಾಡಗರದಿಂದ ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ ಹತ್ರ ಸಿಗುತ್ತೆ ಫ್ರೆಂಡ್ಸ್. ಅದು ಒಂದು ದೊಡ್ಡ ಪ್ರಾಜೆಕ್ಟು. ಅಂದರೆ ಅಲ್ಲಿ ಎಲ್ಲ ವಿಲಾಸ್ ಇರ್ತವೆ. ಹಾಗಾಗಿ
ಅಂದರೆ ಅದು ಮೇಂಟೆನೆನ್ಸ್ ಫ್ರೆಂಡ್ಸ್. ಇವತ್ತಿಗೆ ಈ ಸಂಚಿಕೆನ ಮುಗಿಸೋಣ ಫ್ರೆಂಡ್ಸ್. ನೋಡಿ, ನನ್ನ ಜೀವನದಲ್ಲಿ ಏನೆಲ್ಲ ಸಿಹಿ ಕಹಿ ಘಟನೆಗಳಿದ್ದಾವೆ ತಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಆದಷ್ಟು ಜಾಸ್ತಿ ಜಾಸ್ತಿ ವೀಡಿಯೋಗಳು ನೋಡಿ, ಆಮೇಲೆ ನನ್ನ ವೀಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್. ನಿಮಗೆ ಎಲ್ಲ ಒಂದು ಅನುಭವ ಬರುತ್ತೆ. ನನ್ನ ಕಡೆಯಿಂದ ಏನಾದರೂ ಒಂದು ಕಲಿಕೆ ಇರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಹಾಗೂ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸೋಣ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.